ಮನುಜಮತ, ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಿರಬೇಕು ಎಂದಿದ್ದರು ಕುವೆಂಪು. ಆದರೆ ಧಾರ್ಮಿಕ ಆಚರಣೆಗಳು, ವಿಚಾರಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಬದುಕಲ್ಲಿ ಅದ್ಧೂರಿಯಾಗಿ ವಿಜೃಂಭಿಸುತ್ತಿರುವ ದಿನಗಳಿವು. ಜನರ ವೈಯಕ್ತಿಕ ಧಾರ್ಮಿಕ ಸಂವೇದನೆಗಳು ರಾಜಕೀಯ ಲಾಭದ ಸಾಧನಗಳಾಗುತ್ತಿವೆ. ಒಳಗೊಳ್ಳುವ ಅಥವಾ ಹೊರಗಿಡುವಂತಹ ರಾಜಕಾರಣಗೊಂಡ ಧರ್ಮದ ನಿಜದ ನೆಲೆಯನ್ನು ಜನಸಾಮಾನ್ಯರು ಹೇಗೆ ಪರಿಭಾವಿಸುತ್ತಾರೆ? ಬಹುತ್ವದ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗಿರುವ ವೈವಿಧ್ಯಮಯ ಧಾರ್ಮಿಕ ಅಸ್ಮಿತೆಗಳು ರಾಷ್ಟ್ರೀಯ ನೆಲೆಯ ಧರ್ಮದ ವಿಜೃಂಭಣೆಯಲ್ಲಿ ಕಳೆದು ಹೋಗಲಿದೆಯೇ? ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಯತ್ನದಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ಜೊತೆ ನಡೆಸಲಾದ ಸಂದರ್ಶನಗಳ ದಾಖಲಾತಿಯೇ ಈ ವಿಡಿಯೋ ಮಾಲಿಕೆ ನೆಲದ ನಂಬಿಕೆ. ಒಂದು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಸಾಕಷ್ಟು ಸಾಹಿತ್ಯ ಓದ್ತಾ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಯಾಕೆಂದರೆ ನಾವು ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದಂಥವಳಾಗಿದ್ದರಿಂದ ಕೆಲವು ಆಚರಣೆಗಳು, ಕೆಲವು ಪದ್ಧತಿಗಳು ಚಿಕ್ಕನಿಂದ ನಮಗೆ ರೂಢಿಗತವಾಗಿ ಗೊತ್ತಾಗಿರುವಂಥದ್ದು. ಆದರೆ ಆಮೇಲೆ ನಾವು ಸಾಹಿತ್ಯವನ್ನು ಓದ್ತಾ ಬೇರೆ ಬೇರೆ ಕುವೆಂಪು, ಕಾರಂತ ಇಂಥವನ್ನೆಲ್ಲ ಓದ್ತಾ ನಮ್ಮಲ್ಲಿ ಸಾಕಷ್ಟು ವಿಚಾರಗಳ ಬದಲಾವಣೆ ಆಗಿದೆ. ಆ ಒಂದು ದೃಷ್ಟಿಯಿಂದ ನಮ್ಮಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ, ವಿಚಾರಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿ ಯಾವುದು ಮುಖ್ಯ, ಯಾವುದು ಅಮುಖ್ಯ ಅಂತಕ್ಕಂಥದ್ದು ಗೊತ್ತಾದಾಗ ಕೆಲವು ಪದ್ಧತಿಗಳೆಲ್ಲ ನಾವು ಬಿಡ್ತಾ ಬಂದಿದ್ದೇವೆ. ಏನು ಉದಾಹರಣೆಗೆ ಮನೆಗಳಲ್ಲಿ ದೇವ್ರ ಪೂಜೆ ಮಾಡೋದು ಇಂಥವೆಲ್ಲ ಬಂದಾಗ ದೇವರು ಒಂದು ಗೊಂಬೆಗಳಲ್ಲಿ ಅಥವಾ ಮೂರ್ತಿ ರೂಪದಲ್ಲಿಲ್ಲ. ದೇವರು ಅಂತಂದರೆ ಎಲ್ಲ ಕಡೆ ಇರ್ತಾನೆ ಅಂತ ನಾವು ಸ್ಕೂಲ್ಗಳಲ್ಲಿ ಕೂಡ ಓದ್ತಾ ಇರ್ತೀವಿ, ಯಾವುದಾದ್ರು ಪಟ್ಟಿಗಳಲ್ಲಿ ಓದ್ತಾ ಇರ್ತೀವಿ. ಸರ್ವಂತರ್ಯಾಮಿ ಇಂಥವೆಲ್ಲ ಹೇಳುವಾಗ ಎಲ್ಲ ಕಡೆ ಇದ್ದೇನೆ ಅಂದಾಗ ನಾವು ಮನೆಗಳಲ್ಲಿ ದೇವ್ರ ಮನೆ ಕಟ್ಟಿಸಿ ಒಂದು ದೇವರು ವಿಗ್ರಹ ಅಂತ ಮಾಡಿ ಅಲ್ಲಿ ಪೂಜೆ ಮಾಡೋದು ಯಾಕೆ ಅಂತಕ್ಕಂಥ ಒಂದು ವಿಚಾರಗಳೆಲ್ಲ ನಮ್ಮ ತಲೆಗೆ ಬಂದಾಗ ಆ ವಿಚಾರಕ್ಕೂ ಮತ್ತು ಆಚರಣೆಗೂ ವ್ಯತ್ಯಾಸಗಳಿರಬಾರ್ದು. ನಾವೇನು ವಿಚಾರ ಮಾಡ್ತೀವಿ ಅದು ಆಚರಣೆಗೆ ತರಬೇಕು ಅನ್ನೋವಂಥ ಒಂದು ಕಾರಣದಿಂದ ನಾವು ಆ ಥರದ ಒಂದು ರೀತಿಯಲ್ಲಿ ಬೆಳೆದು ಬಂದು ಈ ಥರ ಮೂರ್ತಿ ಪೂಜೆ ಮಾಡೋದು ಅಂಥವೆಲ್ಲ ಬಿಟ್ಟು ಭಾಳ ಕಲಾಗೋಗಿದೆ. ಹಾಗಾಗಿ ಪ್ರಕೃತಿಯಲ್ಲಿ ದೇವರು ಇರ್ತಾನೆ ಅಂತ ಅಂದ್ಬಿಟ್ಟು ಪ್ರಕೃತಿ ಆರಾಧಕರಾಗಿ ನಾನು ಪ್ರಕೃತಿಯನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳೆಸೋದು, ಅದರ ಬಗ್ಗೆ ಕಾಳಜಿ ವಹಿಸೋದು. ಕೆಟ್ಟ ಧಾರ್ಮಿಕ ಆಚರಣೆಗಳಂತಕ್ಕಂಥದ್ದು ಯಾವುದು ನಮ್ಮ ಮನೆಯಲ್ಲಿ ಇಲ್ಲ. ಹಾಗಾಗಿ ಮೊದಲಿಂದ ಏನು ಸ್ವಲ್ಪ ರೂಢಿಯಲ್ಲಿತ್ತು ಅಂಥವು ಮಾತ್ರ ಕೆಲವು ಅಂತಂದರೆ ನಾನು ನೋಡ್ಕೊಳ್ಳೋಕೆ ನಮ್ಮ ಮನೆಗೆ ದೇವ್ರ ಮನೆಯೇ ಕಟ್ಸಕ್ಕೆ ಹೋಗಿಲ್ಲ. ಯಾಕೆಂದರೆ ಮನೆಗೆ ಬಂದವರು ಎಷ್ಟೋ ಜನ ಮನೆ ನೋಡಿಬಿಟ್ಟು ಏನು ದೇವ್ರ ಮನೆಯೇ ಇಲ್ವಲ್ಲ ಅಂತಂತಾರೆ. ದೇವ್ರು ಎಲ್ಲ ಕಡೆನೇ ಇದ್ದಾನೆ ಅಂತಂದಮೇಲೆ ದೇವರಿಗೆ ಅಂತ ಸ್ಪೆಷಲ್ ಮನೆ ಮಾಡಿ ಕೂರಿಸೋಂಥ ಅವಶ್ಯಕತೆನೇ ಇಲ್ಲ. ಮನೇಲಿ ಎಲ್ಲ ಕಡೆ ದೇವರು ಇದ್ದಾನೆ, ನೀವು ಕೂತ್ ಕಡೆ ನಿಲ್ತಾನೆ, ನಿಂತ ಕಡೆ ನಿಲ್ತಾನೆ, ಈ ಥರ ಉತ್ತರ ಹೇಳ್ಕೊಂಬರ್ತೀವಿ. ಯಾಕೆಂದರೆ ಭಾಳ ಆ ಥರದ್ದು ಜನನೇ ನಮ್ಮ ಸುತ್ತಮುತ್ತ ಜಾಸ್ತಿ ಜನ ಇರುವಂಥದ್ದು. ದೇವರು ಮನೆ ಅಂದ್ಕೂಡ್ಲೇ ಒಂದು ದೇವ್ರ ಮನೆ ಇರಬೇಕು, ಅಲ್ಲಿ ದಿನನಿತ್ಯ ಈ ಥರ ದೀಪ ಅಣಿಸೋದು, ಪೂಜೆ ಮಾಡೋದು ಅಂತ. ನಾನು ಎಷ್ಟು ಸಲ ಹೇಳ್ತಾ ಇರ್ತೀನಿ, ಎಣ್ಣೆ ಹಾಕಿ ದೀಪ ಹಚ್ಚಿ ಅಂಥವೆಲ್ಲ ಕರೆಂಟ್ ಇಲ್ಲದೇ ಇದ್ದಂಥ ಕಾಲದಲ್ಲಿ ಅವೆಲ್ಲ ಮಾಡುವಂಥ ಪದ್ಧತಿಗಳು ಬಂದಿರುತ್ತೆ. ಈಗ ಕರೆಂಟ್ ಬಂದು ಎಲ್ಲ ಕಡೆ ಜಗಮಗಿಸೋಂಥ ಲೈಟ್ಗಳು ಹಾಕ್ಕೊಂಡು ಓಡಾಡುವಾಗ ನಾವು ಆ ದೇವ್ರ ಮುಂದೆ ದೀಪ ಹಚ್ಚಿದಾಗ ಅದೊಂದು ಬೆಳಕಿನ ಕಿರಣ ಇರಲಿ ಅನ್ನಂಗೆ ಇಲ್ಲಿ ಮನೇಲಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅವಾಗ ದೇವ್ರ ಪೂಜೆ ಅಂದರೆ. ಇವಾಗ ಎಲ್ಲ ಕಡೆ ವಿದ್ಯುತ್ ದೀಪಗಳು ಬಂದಿರುವಾಗ ಅದರ ಅವಶ್ಯಕತೆ ಏನಿಲ್ಲ ಅಂತ ನಾವು ಮನೇಲಿ ದೀಪ ಕೂಡ ನಾವು ಅಂಥವೆಲ್ಲ ಹಚ್ಚೋ ಪದ್ಧತಿ ಅವೆಲ್ಲನೂ ಇಟ್ಕೊಂಡಿಲ್ಲ. ಈ ದೀಪಾವಳಿ ಬಂತು ಅಂತಂದ್ರೆ ಅಷ್ಟೇ, ಎಲ್ಲ ದೀಪಗಳು ಹಚ್ಚಿದ್ದಾರೆ. ಕೊನೆಗೆ ವಿದ್ಯುತ್ ದೀಪಾಲಂಕಾರನೇ ಮಾಡಿರ್ತಾರೆ, ಅಲ್ಲಿ ಈ ಎಣ್ಣೆನೂ ಉರಿಸ್ತಾ ಇರ್ತಾರೆ, ಹೆಣ್ತೆಗಳು ಮಾಡ್ತಿರ್ತಾರೆ. ಈ ಥರದ ಪದ್ಧತಿಗಳೆಲ್ಲ ಒಂಥರ ವಿರೋಧಾಭಾಸದಿಂದ ತುಂಬಿರೋ ಅಂಥವು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಅಂಥವೆಲ್ಲ ಯಾವ ಆಚರಣೆಗಳು ನಾವು ಮಾಡೋಕ್ಕೆ ಹೋಗೋದೇ ಇಲ್ಲ. ಚಿಕ್ಕಂದಲ್ಲಿ ನಾವು ಹೇಳೋಕ್ಕೋರು ನಮ್ಮ ಮನೇಲೆಲ್ಲ ಇದೇ ಥರ ದೇವ್ರ ಮನೆ, ದೇವ್ರ ಪೂಜೆ, ನಮ್ಮ ತಂದೆ ತಾಯಿ ಎಲ್ಲ ಆಚರಣೆ ಮಾಡ್ತಿದ್ದಂಥ ಪದ್ಧತಿಗಳಿತ್ತು. ಎಷ್ಟೋ ಸಲ ನಮ್ಮ ತಂದೆ ತಾಯಿ ಜೊತೆ ನಾನು ಕೂರಿಸ್ಕೊಳ್ಳೋರು ಅಲ್ಲಿ ಪೂಜೆಗೆಲ್ಲ ಮಾಡಬೇಕಾದ್ರೆ ನಾನು ದೇವ್ರ ನಮಸ್ಕಾರ ಮಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ದೆ. ಯಾಕೆ ಅಂತಂದರೆ ನಮಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ಹಂಗೇನೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂತಂದ್ಬಿಟ್ಟು. ಹಾಗಾಗಿ ಆ ದೇವರೆಲ್ಲ ನೀವೇ ನನಗೆ ದೇವರು ಅಂತ ಅಂದ್ಬಿಟ್ಟು ಆಮೇಲೆ ಯಾಕೆಂದರೆ ನಾನು PUC ಆಗ್ತಿದ್ದಂಗೆ ನನಗೆ ಮದುವೆ ಆಗಿ ನಾವೇ ಒಂದು ಸ್ವತಂತ್ರವಾದಂಥ ಒಂದು ಸಂಸಾರ ಮಾಡೋಕ್ಕೆ ಶುರು ಆಗೋಷ್ಟಕ್ಕೆ ನಾನು ಸಾಹಿತ್ಯದಲ್ಲೂ ಕೂಡ ಹೆಚ್ಚು ಓದ್ಕೊಳ್ಳೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಆಲೋಚನೆಗಳು ಬದಲಾವಣೆ ಆಗ್ತಾ ಬಂತು. ಹಾಗಾಗಿ ಅವಾಗಿಂದಲೂ ನಾನು ದೇವ್ರ ಪೂಜೆ ಮಾಡೋದು ಅಂಥವೆಲ್ಲ ಬಿಟ್ಬಿಟ್ಟು ಬೇರೆ ಥರದಲ್ಲೇ ವಿಚಾರ ಮಾಡೋಕ್ಕೆ ಶುರು ಮಾಡಿದ್ದೇನೆ. ಹಾಗಾಗಿ ಆ ಥರದ ಆಚರಣೆಗಳು ಯಾವುವು ಅಷ್ಟಿಲ್ಲ. ಮತ್ತು ಅದರ ಬಗ್ಗೆ ಹೆಚ್ಚಾಗಿ ಗಮನಿಸ್ತಾ ಇರ್ತೀವಿ ಅಷ್ಟೇ. ಸುತ್ತಮುತ್ತ ಮಾಡೋವಂಥದ್ದು ಅವರೆಲ್ಲ ನೋಡಿದಾಗ, ಯಾಕೆ ನಮ್ಮಲ್ಲಿ ಇದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಬೇರೆ ಮನೆಗಳಲ್ಲಿ ಇವತ್ತು ಅಂಥ ಆಚರಣೆಗಳು ಕೆಲವು ಇದ್ದಾವೆ. ಏನಾದರೂ ಕರೆದ್ರೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ಆದರೆ ದೇವಸ್ಥಾನಗಳಿಗೆ ಹೋಗೋದು, ಪೂಜೆಗೋಸ್ಕರ ದೇವಸ್ಥಾನಕ್ಕೆ ಹೋಗೋದು ಅಂಥ ಪದ್ಧತಿಗಳೆಲ್ಲ ನನಗೆ ಇಲ್ಲವೇ ಇಲ್ಲ. ಎಲ್ಲರೂ ಪ್ರವಾಸಕ್ಕೆ ಹೋದಾಗ ಅಕಸ್ಮಾತ್ ಒಂದು ಒಳ್ಳೆ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ನೋಡ್ತೀವಿ. ಯಾಕೆಂದರೆ ಬೇಲೂರು ಹಳೆಬೀಡು ಅಂಥ ದೇವಸ್ಥಾನಗಳೆಲ್ಲ ಅಲ್ಲಿ ಪೂಜೆ ಮಾಡೋಕ್ಕೆ ಅಂತ ಯಾರೂ ಹೋಗಲ್ಲ, ಅಲ್ಲಿನ ವಾಸ್ತುಶಿಲ್ಪ ಇಂಥವೆಲ್ಲ ನೋಡೋಕ್ಕೆ ಅಂತಲೇ ಹೋಗ್ತೀವಿ. ಆ ಥರದ ನಾನು
ಸುಮಾರು ಇಂಡಿಯಾದಲ್ಲೆಲ್ಲ ಬೇಕಾದಷ್ಟು ರಾಜ್ಯಗಳು ಸುತ್ತಾಡಿ ಎಷ್ಟೊಂದು ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀವಿ. ಆದರೆ ಅಲ್ಲಿನ ಕಲೆಯನ್ನು ವೈಭವವನ್ನು ನೋಡೋದಕ್ಕೋಸ್ಕರ ಹೋಗ್ತೀವಿ ಹೊರತಾಗಿ ಪೂಜೆ ಪುನಸ್ಕಾರ ಇಂಥವು ಕಾರಣಕ್ಕೆಲ್ಲ ಹೋಗಿರೋವಂಥದ್ದಿಲ್ಲ. ಆದರೆ ಇವತ್ತು ಈ ರಾಜಕಾರಣಿಗಳು ಏನಪ್ಪ ಮಾಡ್ತಿದ್ದಾರೆ ಅಂದರೆ ಜನಗಳಲ್ಲಿ ಈ ಥರದ ಒಂದು ಧಾರ್ಮಿಕ ಭಾವನೆಗಳು, ಯಾಕೆಂದರೆ ತುಂಬ ಜನ ಧಾರ್ಮಿಕ ಭಾವನೆಗಳಲ್ಲಿ ಇರ್ತಾರೆ, ಸಾಧಾರಣವಾಗಿರ್ತಾರೆ. ಆದರೆ ಇವರು ಅದನ್ನು ಉದ್ದೀಪಿಸಿ ಬೇಕು ಅಂತ ಅಂದ್ಬಿಟ್ಟೆ ಅವ್ರನ್ನೇನೋ ಅದ್ರಲ್ಲಿ ಜಾಸ್ತಿ ಅಭಿಮಾನ ತೋರಿಸ್ಬೇಕು, ಜಾಸ್ತಿ ಅದಕ್ಕೆ ಒಳಪಟ್ಟವರಂತೆ ನಡ್ಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಪ್ರಚೋದನೆ ಕೊಡ್ತಾ ಜನಗಳನ್ನ ಬೇರೆ ಬೇರೆ ಒಂದುಗೂಡೋದ್ರ ಬದಲು ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.